ಡ್ಯಾಡಿ ಡ್ಯಾಡಿ ಎಲ್ಲಿದ್ದೀರಾ? ಚಿನ್ನಿ, ಇಲ್ಲೇ ಹಾಲಲ್ಲಿದ್ದೀನಿ, ಬಾ. ಓ ಡ್ಯಾಡಿ ಇಲ್ಲಿದ್ದೀರಾ ನೀವು? ನಾನು ಮನೆಯೆಲ್ಲ ಹುಡುಕಾಡ್ಕೊಂಡು ಬಂದೆ. ಇಲ್ಲ ಮಗುಂಡ, ಇಲ್ಲೇ ಇದ್ದೀನಿ ನೋಡು. ಒಂದು ಸ್ವಲ್ಪ ಸ್ಕೂಲಿಂದ ಕೆಲಸ ಇತ್ತು, ಅದಕ್ಕೋಸ್ಕರ ನೋಡ್ಕೋತಾ ಮಾಡ್ತಾ ಇದ್ದೆ ನೋಡು. ಡ್ಯಾಡಿ ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು. ನಿನ್ನ ಕೆಲಸನೆಲ್ಲ ನಿನ್ನ ಸೈಡಿಗೆ ಎತ್ತಿಡು. ಹಾಂ, ನಾನು ಬಂದ ತಕ್ಷಣ ನಿಂದು ಏನೇ ಕೆಲಸ ಇದ್ರೂ ನೀ ತೆಗೆದಿಟ್ಟು ಬಿಡಬೇಕು ಡ್ಯಾಡಿ. ನಾನು ನಿನ್ನ ಜೊತೆ ಮಾತಾಡಬೇಕು. ಅಷ್ಟೇ ತಾನೇ? ಸರಿ, ಬಾ, ನಾನು ತೆಗೆದಿಡ್ತೇನೆ. ಆಮೇಲೆ ನೈಟ್ ಯಾವಾಗಾದರೂ ನೀವು ಮಲ್ಕೊಂಡ್ಮೇಲೆ ನಾನು ವರ್ಕ್ ಮಾಡ್ತೀನಿ, ಸರಿನಾ? ಬಾ, ಏನೋ ಮಾತಾಡ್ಬೇಕಂದಿಲ್ಲ, ಹೇಳಂತೆ ಅಂತ, ಬಾ. ಗುಡ್ ಡ್ಯಾಡಿ, ನಾ ಹೇಳಿದಂಗೆ ಮಾಡುತ್ತೆ ನಮ್ಮ ಡ್ಯಾಡಿ. ಓಹೋ, ಹೌದಾ? ಮತ್ತು ನಮ್ಮ ಮೇಡಮ್ ನಡ್ತಾನೆ, ನೀವೇನು ಹೇಳ್ತೀರಾ ಹಾಗೆ ಮಾಡ್ಬೇಕು ನಾವು. ಏನೋ ಮಾತಾಡೋದಿದೆ ಅಂತ ಹೇಳಿದಿಲ್ಲ, ಏನು ಮಾತಾಡಬೇಕು? ಡ್ಯಾಡಿ ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಹಾಂ, ನಾನು ಯಾಕೆ ಖುಷಿಯಾಗಿದ್ದೀನಿ ಅಂತ ಹೇಳಿ ನೀವು ನೋಡೋಣ. ಖುಷಿಯಾಗಿದೆಯಾ? ಯಾಕಮ್ಮ? ನನಗೆ ಗೊತ್ತಾಗ್ತಿಲ್ಲ, ನೀನೇ ಹೇಳು ಯಾಕೆ ಖುಷಿಯಾಗಿದೆಯಾ ಅಂತ. ಯಾಕಂದರೆ ನಾನು, ನೀವು, ಮಮ್ಮಿ 3 ಜನ ಒಂದೇ ಮನೆಯಲ್ಲಿದ್ದೀವಲ್ಲ, ಅದಕ್ಕೆ ಫುಲ್ಲೇ ಖುಷಿಯಾಗಿದ್ದೀನಿ. ನಾನಂತೂ ನಮ್ಮ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತಾ ಇದ್ದೀನಿ ಗೊತ್ತಾ, ನಮ್ಮ ಡ್ಯಾಡಿ ಜೊತೆ ಇದ್ದೀನಿ ನಾನು. ನಮ್ಮ ಡ್ಯಾಡಿನೇ ನನಗೆ ಊಟ ಮಾಡಿಸುತ್ತೆ, ನಮ್ಮ ಡ್ಯಾಡಿನೇ ನನ್ನ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಮಾಡುತ್ತೆ, ನಮ್ಮ ಡ್ಯಾಡಿನೇ ನನ್ನ ಹೋಮ್ವರ್ಕ್ ಎಲ್ಲ ಮಾಡಿಸುತ್ತೆ ಅಂತ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿ ಹೊಟ್ಟೆ ಉರಿಸಿಬಿಟ್ಟಿದ್ದೀನಿ ಗೊತ್ತಾ ಡ್ಯಾಡಿ. ಮುಂಚೆ ಅವರೆಲ್ಲ ನನಗೆ ಹೆಂಗೆ ಹೊಟ್ಟೆ ಉರಿಸ್ತಿದ್ರು ಗೊತ್ತಾ? ಇವಾಗ ತಿರುಗಿ ನಾನು ಅವ್ರಿಗೆ ಹೊಟ್ಟೆ ಉರಿಸ್ತಾ ಇದ್ದೀನಿ ಗೊತ್ತಾ. ಓ ಹೌದಾ? ಮತ್ತೇನೇನು ಮಾತಾಡ್ಕೊಂಡ್ರಿ ನೀವು ನಿನ್ನ ಫ್ರೆಂಡ್ಸ್? ಡ್ಯಾಡಿ ನಮ್ಮ ಸ್ಕೂಲಲ್ಲೆಲ್ಲ ಬರೀ ನಾನಂತೂ ನಮ್ಮ ಡ್ಯಾಡಿ ಬಗ್ಗೆನೇ, ಅಂದರೆ ನಿಮ್ಮ ಬಗ್ಗೆನೇ ಹೇಳ್ತಾ ಇರ್ತೀನಿ. ನನ್ನ ಫ್ರೆಂಡ್ಸ್, ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರಲ್ಲ, ಅವರು ಫುಲ್ಲು ಖುಷಿಯಾಗಿದ್ದಾರೆ. ಅವರೆಲ್ಲ ನಿಮ್ಮನ್ನ ಒಂದು ಸಲ ನೋಡಬೇಕಂತೆ ಡ್ಯಾಡಿ. ಅದಕ್ಕೆ ನಾ ಅವ್ರನ್ನೆಲ್ಲ ಒಂದಿನ ನಮ್ಮ ಮನೆಗೆ ಊಟಕ್ಕೆ ಕರೀಲ. ಅಯ್ಯೋ, ಅಷ್ಟೇ ತಾನೇ? ನಿನಗೆ ಯಾವಾಗ ಬೇಕನ್ಸುತ್ತೆ ಅವಾಗ ಕರಿ. ಆದರೆ ಮಮ್ಮಿಗೆ ಮುಂಚೆನೇ ಹೇಳಿರಬೇಕು, ಯಾಕಂದರೆ ಮಮ್ಮಿ ಅಡುಗೆ ಎಲ್ಲ ರೆಡಿ ಮಾಡಬೇಕು ತಾನೇ. ಅದಕ್ಕೋಸ್ಕರ ಮಮ್ಮಿಗೆ ಹೇಳಿ ಆಮೇಲೆ ಕರ್ಸೋಣ, ಸರಿನಾ? ಮಮ್ಮಿಗ ಡ್ಯಾಡಿ? ಮಮ್ಮಿಗಂದರೆ ನೀವೇ ಹೇಳಬೇಕು ಡ್ಯಾಡಿ. ನಾನೇನಾದರೂ ಫ್ರೆಂಡ್ಸನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತಂದರೆ ಮಮ್ಮಿ ಬೇಡ ಬೇಡ ಅಂತ ಇದ್ದರು. ಅದಕ್ಕೆ ನೀನೇ ಹೇಳು ಡ್ಯಾಡಿ ಮಮ್ಮಿಗೆ. ಅಷ್ಟೇ ತಾನೇ? ಬಾ, ಹೇಗೋ ಮಮ್ಮಿ ಕಿಚನಲ್ಲಿನೇ ಇದೆ, ಏನೋ ಕೆಲಸ ಮಾಡ್ತಾ ಇದೆ, ಈಗಲೇ ಹೇಳೋಣ, ಬಾ. ಸರಿ ಬರ್ರಿ ಡ್ಯಾಡಿ. ಏನು ತಂದೆ ಮಗಳ ಸವಾರಿ ಕಿಚನ್ವರೆಗೂ ಬಂದಿದೆ ಅಂದ್ರೆ ಏನೋ ಸಮಾಚಾರ ಇರುತ್ತೆ. ಏನು? ಕರೆಕ್ಟ್ ಹೇಳಿದ್ದೀನಿ ನೋಡು ಖುಷಿ. ಅಂದಂಗೆ ಏನು ಮಾಡಕಂತಿದ್ದಿ? ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಕುಂತಿದ್ದೆ ನೋಡ್ರಿ. ಅಂದಂಗೆ ಏನು ಇಬ್ಬರು ತಂದೆ ಮಗಳು ಒಟ್ಟಿಗೆ ಬಂದಿರಲ್ಲ ಕಿಚನಿಗೆ, ಏನು ಸಮಾಚಾರ? ನಂದೇನಿಲ್ಲ ಮಮ್ಮಿ ಸಮಾಚಾರ, ಎಲ್ಲ ಡ್ಯಾಡಿದೇ ಸಮಾಚಾರ. ಡ್ಯಾಡಿ ಹೇಳು ಡ್ಯಾಡಿ ನೀನೇ, ಇಲ್ಲಾಂದ್ರೆ ಮಮ್ಮಿ ನನಗೆ ಬೈಯುತ್ತಾ, ನೀನೇ ಹೇಳು. ಸರಿ ನಮ್ಮ. ಏನದು ಗುಸು ಗುಸು ಪಿಸು ಪಿಸು? ಮತ್ತೇನು ತರಲೆ ಮಾಡಿದೆ ಚಿನ್ನಿ ನೀನು? ಮಮ್ಮಿ ನಾನು ಏನೂ ಮಾಡಿಲ್ಲ ಮಮ್ಮಿ. ಡ್ಯಾಡಿ ನಾನು ಮಾತಾಡ್ಕೋತಾ ಕೂತಿದ್ವಿ, ಹಾಗೆ ನೀವು ಕಿಚನಲ್ಲಿ ಏನು ಮಾಡ್ತಾ ಇರ್ತೀರಾ ಅಂತ ನೋಡೋದಕ್ಕೆ ಬಂದ್ವಿ ಅಷ್ಟೇ. ಹೌದಿಲ್ಲ ಡ್ಯಾಡಿ? ಹಾಂ ಹೌದಮ್ಮ, ಹೌದು. ಅಷ್ಟೇ ಖುಷಿ. ಏನು ನಾವು ಕಿಚನ್ಗೆ ಬರಲೇಬಾರ್ದಾ? ಓಹೋ, ಸರಿ ಸರಿ, ನಾನು ಅಡುಗೆ ಮಾಡಿದ ಮೇಲೆ ನಿಮ್ಗೆ ಕರಿತೀನಿ. ನೀವು ಆರಾಮಾಗಿ ಕೂತ್ಕೊಂಡು ಟಿವಿ ನೋಡಿರಿ, ಇಲ್ಲಾಂದರೆ ಸ್ಟಡಿ ಮಾಡಿರಿ, ಹೋಗ್ರಿ. ಅದು ಖುಷಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ವಿ. ನನಗೆ ಗೊತ್ತು ರೀ, ನೀವಿಬ್ಬರು ಕಿಚನಿಗೆ ಬಂದ ತಕ್ಷಣವೇ ನನಗೆ ಗೊತ್ತಾಯ್ತು ಏನೋ ಸಮಾಚಾರ ಇದ್ದೇ ಇರುತ್ತೆ ಅಂತ. ಏನದು ಹೇಳ್ರಿ. ಅದು ಇವಾಗ ನಾನು, ನೀನು ಮತ್ತು ಚಿನ್ನಿ ಒಂದೇ ಮನೆಯಲ್ಲಿ ಇದ್ದೀವಲ್ಲ, ಅದು ಅಲ್ಲದೆ ಚಿನ್ನಿ ಫ್ರೆಂಡ್ಸ್ ಯಾರೂ ನನ್ನನ್ನು ನೋಡೇ ಇಲ್ಲ ಅಂತೆ. ಅದಕ್ಕೋಸ್ಕರ ಚಿನ್ನಿ ಫ್ರೆಂಡ್ಸನ್ನು ಒಂದಿನ ಮನೆಗೆ ಊಟಕ್ಕೆ ಕರೆದ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ ನಾವಿಬ್ಬರು. ಇದು ನನ್ನ ಪ್ಲ್ಯಾನಪ್ಪ, ಚಿನ್ನಿ ಪ್ಲ್ಯಾನ್ ಏನಲ್ಲ. ಅದಕ್ಕೆ ಯಾವಾಗ ಕರೆಯೋಣ ಅಂತ ಕೇಳೋದಕ್ಕೆ ಬಂದೆ. ಚಿನ್ನಿ ನಿಜ ಹೇಳ, ಇದು ಯಾರ ಪ್ಲ್ಯಾನ್ ಅಂತ? ಅಯ್ಯೋ ಇಲ್ಲ ಮಮ್ಮಿ, ನಾನೇನು ಡ್ಯಾಡಿಗೆ ಹೇಳಿಲ್ಲಪ್ಪ. ಅದು ನಮ್ಮ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಡ್ಯಾಡಿನ ನಾವು ನೋಡೇ ಇಲ್ಲ ಅಂತ ಇದ್ರಾ, ಅದಕ್ಕೆ ಅದನ್ನೇ ಬಂದು ನಾನು ಡ್ಯಾಡಿ ಅಂತ ಹೇಳಿದ್ದೆ. ಆವಾಗ ಡ್ಯಾಡಿನೇ ಹೇಳಿದರು, ಹಾಗಾದರೆ ನಿಮ್ಮ ಫ್ರೆಂಡ್ಸನ್ನೆಲ್ಲ ಮನೆಗೆ ಊಟಕ್ಕೆ ಕರೆಯೋಣ, ಹೇಗೋ ಬರ್ತಾರಲ್ಲ ಆವಾಗ ನನ್ನನ್ನು ಮೀಟ್ ಮಾಡಿಸುವಂತೆ ಅಂತ ಹೇಳಿದರು. ಅಷ್ಟೇ ಅಪ್ಪ, ನಾನೇನು ಹೇಳಿಲ್ಲ ಡ್ಯಾಡಿಗೆ. ಖುಷಿ ಏನೋ ಬರ್ತಾರಂತೆ, ಒಂದು 3 ಜನ 4 ಜನ ಬರ್ಬೋದು ಅಷ್ಟೇ. ಹ್ಞೂ ಅಂತ ಒಪ್ಕೊ. ನೀ ಯಾವಾಗ ಹೇಳ್ತೀಯ ಆವಾಗ ಕರೆಸ್ತೀವಪ್ಪ, ನಾವೇನು ಫೋರ್ಸ್ ಮಾಡೋದಿಲ್ಲ. ಇವಾಗಲೇ ಕರೆಸು ಅವಾಗಲೇ ಕರೆಸು ಅಂತ. ನೀ ಯಾವಾಗ ಫ್ರೀ ಇರ್ತೀಯಾ, ಯಾವಾಗ ಒಪ್ಕೋತೀಯಾ ಅವಾಗ ಕರೆಸ್ತೀವಿ. ಸರಿ ತಗೋರಿ, ಹಾಗಾದರೆ ನಾನು ನೆಕ್ಸ್ಟ್ ವೀಕ್ ಹೇಳ್ತೀನಂತೆ. ಈ ವೀಕ್ ಆಗಲ್ಲ, ನೆಕ್ಸ್ಟ್ ವೀಕ್ ಹೇಳ್ತೀನಿ, ಓಕೆನಾ? ಓಕೆ ಮಮ್ಮಿ, ಥ್ಯಾಂಕ್ ಯು. ನಾನಿವಾಗ ಒಂದು ಸ್ವಲ್ಪ ಹೊತ್ತು ಹೋಗಿ ಟಿವಿ ನೋಡ್ತೀನಿ, ಆಮೇಲೆ
ನಂದು ಹೋಮ್ವರ್ಕ್ ಮಾಡ್ತೀನಿ ಸರಿನಾ. ಬಾಯ್ ಮಮ್ಮಿ, ಬಾಯ್ ಡ್ಯಾಡಿ. ನೋಡ್ರಲ್ಲಿ ನಿಮ್ಮ ಮಗಳು ಕುಣ್ಕೊಂತ ಹೋಗೋದು. ಇರ್ಲಿ ಬಿಡು, ನನ್ನ ಮಗಳ ಆರಾಮಾಗಿ ಖುಷಿಯಾಗಿ ಕುಣ್ಕೊಂತ ಇರ್ಲಿ ಬಿಡು. ನೀವಿಷ್ಟು ಮುದ್ದು ಮಾಡ್ತಾ ಇದ್ರೆ ನಿಮ್ಮ ಮಗಳ ತಲೆ ಮೇಲೆ ಹತ್ತು ಕೂತ್ಕೋತಾಳೆ ನೋಡಂದ್ರೆ ಅಂತ. ಇರ್ಲಿ ಬಿಡು, ಇರೋದು ಒಬ್ಬಳೇ ಮಗಳು, ಅವಳನ್ನು ಮುದ್ದು ಮಾಡ್ದೆ, ಮತ್ತೆ ಯಾರನ್ನು ಮುದ್ದು ಮಾಡಬೇಕು ನೀನು ಹೇಳು. ಸರಿ ಹೋಯ್ತು. ಅರಿ ಅಂದಂಗ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು, ಮರ್ತಾ ಬಿಟ್ಟಿದ್ದೆ ನೋಡ್ರಿ. ಏನು ವಿಷಯ ಖುಷಿ? ಅರಿ ನಾಡಿದ್ದು ನೇತ್ರಾನ ಮತ್ತು ಸಾಗರನ ಹಾಗೆ ಅವರಿಬ್ಬರನ್ನ ಏನು ಕರೆಯೋದು, ಮಮ್ಮಿ ಡ್ಯಾಡಿನ ಮನೆಗೆ ಊಟಕ್ಕೆ ಕರಿಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಹ್ಞೂ ಅಂತಂದರೆ ನಾಡಿದ್ದವ್ರನ್ನ ಕರೆಸ್ತೀನಿ ರೀ ಮನೆಗೆ. ಏನು ಖುಷಿ, ನೀನು ಎಷ್ಟು ಸಲ ಹೇಳಿದ್ದೀನಿ, ನಿನಗೆ ಯಾವಾಗ ಅನಿಸುತ್ತೆ ಅವಾಗ ಕರೆಸು ಮನೆಗೆ ಊಟಕ್ಕೆ, ನಾನು ಏನು ಬೇಡ ಅಂತ ಅನ್ನೋದಿಲ್ಲ ಅಂತ ಹೇಳಿದ್ದೀನಿ ತಾನೆ. ಮತ್ತೆ ನನಗೆ ಪ್ರಶ್ನೆ ಕೇಳ್ತೀಯಲ್ಲ ನೀನು, ಕರೆಸ್ಲಾ ಅಂತಂದು. ಅಯ್ಯೋ ಅದು ಹಾಗಲ್ಲ ರೀ, ಅವ್ರು ಬಂದಾಗ ನೀವು ಮನೆಯಲ್ಲಿದ್ದರೆ ಒಳ್ಳೇದಲ್ವಾ, ಅದಕ್ಕೋಸ್ಕರ ಅವ್ರು ಬರೋ ದಿನ ನೀವು ಸ್ಕೂಲಿಗೆ ಒಂದು ಸ್ವಲ್ಪ ರಜೆ ಹಾಕ್ತೀರಾ? ಸರಿ ತಗೋ, ಹಾಗಾದರೆ ನೀ ಕರ್ಸ, ಆರಾಮಾಗಿ ಕರ್ಸು. ನಾನು ಸ್ಕೂಲಿಗೆ ಅವತ್ತೊಂದಿನ ರಜೆ ಹಾಕ್ತೀನಿ, ಸರಿನಾ? ಸರಿ ರೀ. ಸರಿ, ಇವಾಗ ಹೇಳು, ನಾನು ಕಿಚನಲ್ಲಿ ಏನು ಹೆಲ್ಪ್ ಮಾಡಲಿ? ಇಬ್ಬರು ನಾನು ಇವಾಗ ನಿನಗೆ ಹೆಲ್ಪ್ ಮಾಡಿದರೆ ಅಡುಗೆ ಬೇಗ ಬೇಗ ಮುಗಿಯುತ್ತೆ, ಅವಾಗ ಆರಾಮಾಗಿ ಈ 3 ಜನ ಕುತ್ಕೊಂಡು ಮಾತಾಡ್ಬೋದು. ಇವಾಗ ನಾನು ಏನು ಹೆಲ್ಪ್ ಮಾಡಲಿ? ಏನಾದರೂ ಕಟ್ ಮಾಡಿಕೊಡ್ಲಾ ತರಕಾರಿನ? ರೀ ನೀವು ನನಗೇನು ಹೆಲ್ಪ್ ಮಾಡೋದು ಬೇಡ, ನಾನೆಲ್ಲ ಫಟಾಫಟ್ ನಂಗೆ ಅಡುಗೆ ಮಾಡ್ತೀನಿ. ನೀವು ನಿಮ್ಮ ಮಗಳ ಜೊತೆ ಹೋಗಿ ಕೂತ್ಕೋರಿ, ಅಷ್ಟೇ ಸಾಕು. ಇಲ್ಲ ಅಂದರೆ ನಿಮ್ಮ ಮಗಳು ಇಲ್ಲಿಗೆ ಬಂದು ನನ್ನ ತಲೆಯೆಲ್ಲ ತಿಂದು ಹಾಕ್ಬಿಡ್ತಾರೆ. ಅದಕ್ಕೆ ನೀವೇ ಅಲ್ಲಿಗೆ ಹೋಗ್ಬಿಡ್ರಿ, ನೀವು ನಿಮ್ಮ ಮಗಳು ಏನಾದರೂ ಮಾಡ್ಕೊರಿ, ನಾ ಒಬ್ಬಳೇ ಇಲ್ಲ ಆರಾಮಾಗಿ ಅಡುಗೆ ಮಾಡ್ತೀನಿ. ಸರಿ ಖುಷಿ, ಹಾಗಾದರೆ ನಾನು ನನ್ನ ಮಗಳು ಹೊರಗಡೆ ಆಟ ಆಡ್ತಿರ್ತೀವಿ, ಅಡುಗೆ ಆದಮೇಲೆ ಹೇಳಿ ನಾವು ಊಟಕ್ಕೆ ಬರ್ತೀವಿ, ಸರಿನಾ? ಸರಿ ರೀ. ತಂದೆ ಮಗಳು ಸೇರಿದ್ರೆ ಮುಗಿದು ಹೋಯ್ತು, ಪ್ರಪಂಚದಲ್ಲಿ ಯಾರೂ ನೆನಪಾಗಲ್ಲ ಇವರಿಗೆ. ಅಯ್ಯೋ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ಬೇಕು. ಡ್ಯಾಡಿ, ಮಮ್ಮಿ ಏನು ಮಾಡಕೊಂತೀರಿ? ಬ್ಯುಸಿ ಇದ್ರಾ ಮಾತಾಡೋದ್ರಲ್ಲಿ? ಅಯ್ಯೋ ಹಾಗೇನಿಲ್ಲ ಬಾಬಾ, ಹಾಗೆ ಮಾತಾಡ್ಕೊತ ಕುಂತಿದ್ವಿ ಇಬ್ಬರು. ಹೌದಾ, ಚಲೋ ಆಯ್ತು ಬಿಡಿ ಮಮ್ಮಿ. ಅಂದಂಗೆ ಅಕ್ಕನಿಗೆ ಫೋನ್ ಮಾಡಿದ್ದ, ಹೇಗಿದ್ದಾಳಂತ, ಅಕ್ಕ ಆರಾಮಾಗಿದ್ದಾಳಂತ, ಅಲ್ಲಿ ಮನೆಗೆಲ್ಲ ಅಡ್ಜಸ್ಟ್ ಆಗಿದ್ದಾಳಂತ? ಅಯ್ಯೋ ನಿಮ್ಮಕ್ಕ ಆಮೇಲೆ ಚಿನ್ನಿ ಇಬ್ಬರು ಮನೆಗೆ ಅಡ್ಜಸ್ಟ್ ಆಗಿದೆ ಅಂತ. ತಂದೆ ಮಗಳಂತೂ ಇಡೀ ದಿನ ಆಟ ಆಡ್ತಾರಂತ. ಚಿನ್ನಿ ಅಂತೂ ಅವ್ರ ಮಮ್ಮಿ ಹತ್ರ ಹೋಗೋದೇ ಇಲ್ಲ ಅಂತ. ಊಟ ಮಾಡಿಸೋದು, ಆಟ ಆಡ್ಸೋದು, ಆಕಿದು ಹೋಮ್ವರ್ಕ್ ಎಲ್ಲ ಮಾಡಿಸೋದು ಅವ್ರ ಡ್ಯಾಡಿನೇ ಮಾಡ್ತಾರಂತ. ಮಮ್ಮಿ ಇವಾಗ ಆರಾಮಿದ್ದೀನಿ ನೋಡ್ರಿ, ನಿಮ್ಮ ಮೊಮ್ಮಗಳದ ತಲೆನೋವು ಇಲ್ಲ, ಕಾಟನೂ ಇಲ್ಲ ನನಗೆ, ನನ್ನ ಪಾಡಿ ನಾನು ಆರಾಮಿದ್ದೀನಿ, ಅವರಿಬ್ಬರು ಆಟ ಆಡ್ಕೋತಾನೆ ಇರ್ತಾರೆ ನೋಡಿ ಮಮ್ಮಿ ಅಂತ ಹೇಳ್ತಾ ಇದ್ಲು. ಹೌದಾ, ಚಲೋ ಆಯ್ತು ಬಿಡಿ ಮಮ್ಮಿ. ಒಟ್ಟಿನಲ್ಲಿ ಅಕ್ಕ ಖುಷಿಯಾಗಿದ್ದಾಳಲ್ಲ ಅಲ್ಲಿ? ಅಯ್ಯೋ ಫುಲ್ ಖುಷಿ ಆಗದಾಳಂತ, ಆರಾಮ್ ಇಬ್ರು ಗಂಡ ಹೆಂಡತಿ ಮಗಳು ಆರಾಮಾಗಿ ಖುಷಿ ಆಗದಾರಂತ. ನಮ್ಮನ್ನ ಮರ್ತು ಬಿಟ್ಟಾರ ನೋಡೋರು ಅಲ್ಲಿಗೆ ಹೋಗಿ. ಖುಷಿ ಮಾತಾಡಿಲ್ಲ, ಅವಾಗಲೇ ಫೋನ್ ಹಚ್ಚಿದ್ರೆ ನಾವೇ ಹಚ್ಚಿದ್ವಿ ಖುಷಿಗೆ. ಆರಾಮದಾಳಂತ, ಏನೂ ತೊಂದರೆ ಇಲ್ಲ ಅಂತ. ಅಳಿಯಂದ್ರು ಸ್ಕೂಲಿಗೆ ಹೋಗಿ ಸಂಜೆ ಮುಂದೆ ಬೇಗ ಬಂದುಬಿಡ್ತಾರಂತ, ಚಿನ್ನಿನೂ ಮಧ್ಯಾಹ್ನ ಹಂಗೆ ಬಂದುಬಿಡ್ತಾ ಅಂತ. ಒಟ್ಟಿನಲ್ಲಿ ಮನೇಲೆಲ್ಲ ಇಬ್ಬರು 3 ಜನ ಹೊಂದ್ಕೊಂಡು ಹೊಂಟಾರಂತ ನೋಡಪ್ಪ. ಚಲೋ ಆಯ್ತು ಬಿಡು ಮಮ್ಮಿ, ಒಟ್ಟಿನಲ್ಲಿ ಅಕ್ಕ ಆರಾಮದಾಳಲ್ಲ, ಅಷ್ಟೇ ಸಾಕು. ಅಂದಂಗೆ ಡ್ಯಾಡಿ, ನೇತ್ರ ನಾಳೆಯಿಂದ ಆಫೀಸಿಗೆ ಬರ್ತೀನಿ ಅಂತ ಅಂದಿದ್ದು, ನೀವು ಹ್ಞೂ ಅಂದರೆ ಮತ್ತೆ ನಾಳೆಯಿಂದ ಬಾ ಅಂತ ಹೇಳ್ತೀನಿ. ಸರಿ ಆಯಿತು ನೇತ್ರ, ಹಾಗಾದರೆ ನೀನು ನಾಳೆಯಿಂದನೇ ಬಂದುಬಿಡಮ್ಮ ಆಫೀಸಿಗೆ. ಆದರೆ ಜಾಸ್ತಿ ಹೆಕ್ಟಿಕ್ ಏನೂ ಮಾಡ್ಕೊಳ್ಳೋದಕ್ಕೂ ಬೇಡ. ಆಫೀಸ್ ಕೆಲಸ ಮನೆ ಕೆಲಸ ಎರಡೂ ಹೆವಿ ಲೋಡ್ ಆಗುತ್ತೆ, ಎರಡೂ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗು, ಸರಿನಾ ಅಮ್ಮ? ಸರಿ ಮಾವ. ನೇತ್ರ ಮನೇದೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಮನೇದು ನೋಡ್ಕೋತೀನಂತೆ. ನೀ ಆರಾಮಾಗಿ ಆಫೀಸ್ಗೆ ಹೋಗೋದು ಬರೋದು ಮಾಡು. ಇಲ್ಲ ಅತ್ತೆ, ಮನೇದು ಅಡುಗೆ ಎಲ್ಲ ನಾನು ಮುಗಿಸಿ, ಮನೇದು ಕೆಲಸ ಎಲ್ಲ ಮುಗಿಸಿ ಆಫೀಸ್ಗೆ ಹೋಗಿರ್ತೀನಿ. ನೀವೇನು ಮತ್ತೆ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ, ಆರಾಮಾಗಿರಿ ನೀವು. ಸರಿನಮ್ಮ ಆಯಿತು. ಆದರೂ ಎರಡು ಹೆವಿ ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ, ಎರಡೂ ಆರಾಮಾಗಿ ಹ್ಯಾಂಡ್ಲ್ ಮಾಡು. ಮನೆಯಲ್ಲಿ ನಿನಗೇನಾದರೂ ಹೆವಿ ಅನ್ನಿಸ್ತಂದ್ರೆ ನನಗೆ ಹೇಳು, ನಾನು ಮಾಡ್ತೀನಂತ ಅಡುಗೆ ಕೆಲಸ ಎಲ್ಲನೂ. ಇಲ್ಲ ಅತ್ತೆ, ನಾನು ಎರಡೂ ಹ್ಯಾಂಡ್ಲ್ ಮಾಡ್ತೀನಿ ತಗೋರಿ. ನನಗೆ ಅಡುಗೆ ರೆಡಿಯಾಗಿದೆ, ಊಟಕ್ಕೆ ಬಂದುಬಿಡ್ರಿ ಅತ್ತೆ. ಮಾವ ಅಡುಗೆ ಬಿಸಿ ಇದೆ, ಅದಕ್ಕೆ ಇವಾಗಲೇ ಬಂದುಬಿಡಿ. ಇದು ರೊಟ್ಟಿ ಮಾಡಿ ಏನಮ್ಮ? ಹ್ಞೂ ರೀ ಮಾವರ, ರೊಟ್ಟಿ ಮಾಡೀನಿ. ನಿಮ್ಗೆ ರೊಟ್ಟಿ ಇಷ್ಟ ಅಲ್ಲ, ಅದಕ್ಕೆ ಬಿಸಿ ಬಿಸಿದ ರೊಟ್ಟಿ ಈಗ ಹಿಟ್ಟೆಲ್ಲ ಕಲಸಿಟ್ಟು ಬಂದೀನಿ ರೀ, ಜಿಗೆ ಹಾಕಿ ಎಲ್ಲ ಕಲಸಿಟ್ಟು ಬಂದೀನಿ. ಈಗ ನೀವು ಅಲ್ಲಿ ಬಂದ ತಕ್ಷಣ ನಾನು ಮಾಡ್ಕೊಡ್ತೀನಿ, ಇವ್ರು ತಾಟ ಹಚ್ಕೊಡ್ತಾರೆ. ಬಿಸಿ ಬಿಸಿದ ರೊಟ್ಟಿ ತಿನ್ನಂತ್ರಂತ ಬರ್ರಿ. ಅಯ್ಯೋ ನಡಿಯಮ್ಮ, ಹಂಗಾರ ಬಿಸಿ ಬಿಸಿ ರೊಟ್ಟಿ ಅಂದರೆ ನನಗಂತೂ ಬಾಯಾಗ ನೀರು ಬರ್ತೈತಿ. ನಡಿಯಮ್ಮ, ನೀರು ಹಂಚಿಡಷ್ಟಿಗೆ ಕೈಗಾಲ ಮುಖ ತೊಗೊಂಡು ಡ್ರೆಸ್ ಚೇಂಜ್ ಮಾಡಿ ಬಂದುಬಿಡ್ತೀನಿ, ನಡಿ. ಸರಿ ಮಾವರ, ಅತ್ತೆರ ನೀವು ಬಂದುಬಿಡ್ರಿ. ಸರಿನಮ್ಮ. ನನ್ನ ಸೊಸೆ ಬಂದಾಗಿಂದ ನನಗಂತೂ ದಿನ ಬಿಸಿ ಬಿಸಿ ರೊಟ್ಟಿ ಸಿಗಾಕೊಂತೈತೆ ನೋಡಿ. ಅಪ್ಪಾ, ನಾನಂತೂ ಮೊದಲು ಹೋಗಿ ಕೈಗಾಲ ಮುಖ ತೊಗೊಂಬಂದ್ಬಿಡ್ತೀನಪ್ಪ.
ನಿಮ್ಮ ಡ್ಯಾಡಿಗಂತೂ ನೇತ್ರ ಅಡುಗೆ ಮಾಡಕ್ಕೆ ಚಲೋ ಮಾಡಾಳ ದಿನ ಹೊಗಳ್ತಾರೆ ನೋಡಿ ನಿಮ್ಮ ಡ್ಯಾಡಿ. ನೋಡಿ ನನ್ನ ಸೊಸಿ ಬಂದಾಗಿಂದ ನನಗಂತೂ ದಿನ ಊಟಕ್ಕೆ ಬೇಸರನೇ ಆಗೋದಿಲ್ಲ ನೋಡು. ವೆರೈಟಿ ಅಡುಗೆ ಮಾಡ್ತಾಳೆ. ಅದರಲ್ಲೂ ಬಿಸಿ ಬಿಸಿ ರೊಟ್ಟಿ ಅಂದ್ರೆ ಬಿಸಿ ರೊಟ್ಟಿ ಮಾಡ್ಕೊಡ್ತಾಳೆ, ಖಡಕ್ ಅಂದ್ರೆ ಖಡಕ್ ರೊಟ್ಟಿ ಮಾಡ್ಕೊಡ್ತಾಳೆ. ಅಬ್ಬಾ ನನಗಂತೂ ಮನ್ಯಾಗ ಊಟ ಮಾತ್ರ ಮಸ್ತ್ ಆಗಾಕುಂತೈತಿ. ಅದಕ್ಕೆ ನಾನು ಊಟಕ್ಕೆ ಕೂಡ ಮಧ್ಯಾಹ್ನ ಒಂದೊಂದ್ಸಲ ಖಾಲಿ ಸಾಕು ಮನೆ ಬಂದ್ಬಿಡ್ತೀನಿ ನೋಡು ಅನ್ನಕೊಂತಿದ್ರೆ. ಚಲೋ ಆಯ್ತು ಬಿಡು ಮಮ್ಮಿ. ಒಟ್ಟಿನಲ್ಲಿ ಡ್ಯಾಡಿಗೆ ದಿನ ರೊಟ್ಟಿ ತಿನ್ನೋ ಆಸೆ ಇತ್ತಲ್ಲ, ನೇತ್ರ ಬಂದಾಗಿಂದ ಅದೊಂದು ಆಸೆ ಇರ್ತಲ್ಲ, ಸಾಕು ಡ್ಯಾಡಿ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆರಾಮಾಗಿರಲಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನೇತ್ರಾನು ಒಂದು ಸ್ವಲ್ಪ ಆಫೀಸಿಂದೆಲ್ಲ ಜವಾಬ್ದಾರಿ ತೊಗೊಂಡ್ರೆ ಡ್ಯಾಡಿ ಆರಾಮಾಗಿ ಮನೆಯಲ್ಲಿ ಇರೋ ಹಾಗೆ ಮಾಡ್ತೀನಿ ನಾನು. ಸರಿನಪ್ಪ, ಅಷ್ಟು ಮಾಡಿಬಿಡು. ಇಷ್ಟು ದಿನ ಪಾಪ ಎಲ್ಲ ಜವಾಬ್ದಾರಿ ನಿಭಾಯಿಸಾರ, ಇನ್ಮೇಲಾದರೂ ಆರಾಮಾಗಿರಲಿ. ಸರಿ ಮಮ್ಮಿ, ಬರ್ರಿ ಊಟಕ್ಕೆ ಲೇಟ್ ಆಗುತ್ತೆ. ಸರಿನಪ್ಪ, ನಡಿ.